ಮಕ್ಕಳು ಮಾಡೋ ಕೆಲಸದಿಂದಾಗಿ ಹೆತ್ತವರು ಯಾವ ಪರಿಸ್ಥಿತಿಯನ್ನು ಅನುಭವಿಸಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ. ಇಂಥ ಮನಸ್ಥಿತಿಯಲ್ಲಿರುವಂಥ ಯಾರೇ ಮಕ್ಕಳಿರಲಿ ಯೋಚನೆ ಮಾಡಿ, ನೀವು ಮಾಡೋ ಪರಿಣಾಮಗಳು ನಿಮ್ಮ ಹೆತ್ತವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ. ಮಾನ ಮರ್ಯಾದೆಗೆ ಅಂಜಿ ಸಮಾಜದಲ್ಲಿ ಬದುಕ್ತಾ ಇರ್ತಾರೆ ಅವರು. ಆದರೆ ಆಗಿರೋದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಪವಿತ್ರ ಜಯರಾಮ್ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಅದಾದ ನಂತರ ಈಗ ಒಂದು ವಾರ ಆಗಿಲ್ಲ ಅಷ್ಟೊತ್ತಿಗೆ ಅವರ ಸ್ನೇಹಿತ ಚಂದ್ರು ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ನಟಿ ಪವಿತ್ರ ಜಯರಾಮ್ ಮಗಳು ಪ್ರತೀಕ್ಷಾ ಕೂಡ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಂದ್ರು ಮತ್ತು ನಮ್ಮ ತಾಯಿ ಉತ್ತಮ ಸ್ನೇಹಿತರಾಗಿದ್ರು, ಅವರ ಸಂಬಂಧದ ಬಗ್ಗೆ ಏನೇನು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ. ಅಮ್ಮನ ಅಂತ್ಯಕ್ರಿಯೆಗೆ ಚಂದ್ರು ಅವರು ಬಂದಿದ್ರು. ಸೊ ಹೈದರಾಬಾದ್ಗೆ ಹೋದ ನಂತರವೂ ಕೂಡ ಫೋನ್ ಮಾಡಿ ಮಾತನಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಹೈದರಾಬಾದ್ಗೆ ಹೋದಾಗಿನಿಂದ ಚಂದ್ರು ಅವರ ಪರಿಚಯ ಇದೆ, ಒಳ್ಳೆಯ ಸ್ನೇಹಿತರಾಗಿದ್ರು ಅವರು. ಸಹನಟರ ಜೊತೆಗಿನ ಸಂಬಂಧದಂತೆ ಅಮ್ಮ ಚಂದ್ರು ಅವರ ಸಂಬಂಧ ಇತ್ತು ಅನ್ನೋದನ್ನ ಪವಿತ್ರ ಅವರ ತಾಯಿ ಮಗಳು ಹೇಳ್ತಾ ಇರೋದು. ದಯವಿಟ್ಟು ಅಮ್ಮನ ವಿಚಾರವಾಗಿ ತಪ್ಪಾಗಿ ಮಾತನಾಡಬೇಡಿ ಅಂತ ಪವಿತ್ರ ಅವರ ಮಗಳು ಪ್ರತೀಕ್ಷಾ ಹೇಳ್ತಾ ಇರುವಂಥದ್ದು. ಅನ್ಸಿದ್ದವ್ರು ಮಾತಾಡ್ತಾರೆ. ನಾವಿಲ್ಲಿ ನಮ್ಮಮ್ಮ ಹೋಗಿರೋ ನೋವಲ್ಲಿ ನಾವಿಲ್ಲಿ ಕಾರ್ಯ ಎಲ್ಲ ಮಾಡ್ತಾ ಇದ್ವಿ. ನಮಗೂ ಇದು ನಿನ್ನೆ ನಾವು ನ್ಯೂಸ್ ನೋಡ್ಬಿಟ್ಟೇ ನಮಗೂ ಗೊತ್ತಾಗಿದ್ದು ಹೀಗಾಗಿದೆ ಅಂತ. ಸೊ ಹಾಗಾಗಿ ಗೊತ್ತಾಗಿ ಏನು ಮಾಡಬೇಕು ಎತ್ತ ಮಾಡಬೇಕಂತ ಗೊತ್ತಿಲ್ಲ. ಅದಾದಮೇಲೆ ಇವರು ನ್ಯೂಸು ಅದು ಇದು ಏನೇನೋ ಬರ್ತಾ ಇದೆ. ಇದು ಕೇಳಬೇಕಾ ಅದು ಕೇಳಬೇಕಾ, ಏನು ಮಾಡಬೇಕು ಎತ್ತ ಮಾಡಬೇಕು ನಮಗೂ ಗೊತ್ತಾಗ್ತಿಲ್ಲ. ಎಂತಕ್ಕಂದರೆ ನಾವು ನಮ್ಮ ತಾಯಿನ ಕಳ್ಕೊಂಡಿದ್ದೀವಿ. ಏನು ಅವ್ರು ನಾವು ಹುಟ್ಟಿ ನಾವು ಬೆಳೆಯೋದಕ್ಕೆ ಪ್ರತಿಯೊಂದಕ್ಕೂ ನಮ್ಮ ಅಮ್ಮನೇ ಇದಾಗ್ತಿದ್ದು. ಸೊ ಇವಾಗ ಒಂದೇ ಸಲ ಅಮ್ಮ ಹೋಗಿ ನಮ್ಗೆ ಯಾವ ಸೋರ್ಸು ಇಲ್ಲ. ಇವಾಗ ನಾನಾಗಲಿ ನಮ್ಮ ಅಣ್ಣ ಆಗಲಿ ಇವಾಗ ಏನು ಮಾಡಬೇಕು ಎತ್ತ ಮಾಡಬೇಕು, ನನ್ನ ಎಜುಕೇಷನ್ ಆಗಲಿ ನಮ್ಮ ಅಣ್ಣನ ಭವಿಷ್ಯ ಆಗಲಿ ನನ್ನ ಭವಿಷ್ಯ ಆಗಲಿ. ಸೊ ಇದೆಲ್ಲ ನಾವು ಯೋಚನೆ ಮಾಡ್ಕೊಂಡು ಕುತ್ಕೊತಿರ್ಬೇಕಾದ್ರೆ ಇವಾಗ ಕೆಲವೊಂದು ನ್ಯೂಸ್ ಅದೆಲ್ಲ ಬಂದು ನಾವು ಎಷ್ಟು ಡಿಸ್ಟರ್ಬ್ ಆಗಿದ್ದೀವಿ ಅಂದರೆ, ಇವಾಗ ನಾವು ಏನು ಮಾಡಬೇಕು ಎತ್ತ ಮಾಡಬೇಕು ನಾವು ಏನು ತಲೆನೂ ಓಡ್ತಾ ಇಲ್ಲ. ಆಮೇಲೆ ಇವಾಗ ನನಗಿನ್ನ ಏನು ಭಯ ಆಗಿದೆ ಅಂದರೆ ನನ್ನ ಫ್ಯೂಚರ್ ಬಗ್ಗೆ ತುಂಬ ಅಂದರೆ ತುಂಬ ಭಯ ಆಗ್ತದೆ. ಸೊ ಗೊತ್ತಿಲ್ಲ, ಚೆನ್ನಾಗೇ ಇರ್ತಿದ್ರು. ಅಪ್ಪ ಅಮ್ಮ ಅಂದರೆ ಫ್ರೆಂಡ್ಸ್ ಆಗೇ ಇರ್ತಿದ್ರು ಸರ್. ಇವಾಗ ಗಂಡ ಹೆಂಡತಿ ಅಂದರೆ ಹೇಗಿರ್ತಾರೋ ಆ ಥರ ಇಲ್ದೇ ತುಂಬ ಫ್ರೆಂಡ್ಲಿ ಆಗಿರ್ತಿದ್ರು. ಏನೇ ಇದ್ರೂ ಶೇರ್ ಮಾಡ್ಕೊಳ್ತಾ, ಏನೇ ಇದ್ದರೂ ಯಾವುದೇ ನೋವಿದ್ರೂ ಮಮ್ಮಿ ಅಪ್ಪ ಇಬ್ಬರೂ ಕುತ್ಕೊಂಡು ಮಾತಾಡಿ, ಏನೇ ಸಮಸ್ಯೆ ಇದ್ರೂ ಅಮ್ಮ ಅಪ್ಪನ ಹತ್ರ ಬಂದು ಹೇಳೋದಾಗಲಿ, ಇಲ್ಲ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳೋದಾಗಲಿ, ಲೈಕ್ ಫ್ರೆಂಡ್ಸ್ ಹೆಂಗಿರ್ತಾರೆ ಹಂಗಿದ್ರು ಸರ್ ಅವರಿಬ್ಬರು. ಹಾಂ ಬರ್ತಿರ್ತಾರೆ. ಲೈಕ್ ಹಬ್ಬಕ್ಕೆಲ್ಲ ಬರ್ತಿರ್ತೀವಿ. ಲೈಕ್ ಅಂದರೆ ನಾನು ಇವಾಗ ಡಿಗ್ರಿಗೆ ಅಂದ್ಬಿಟ್ಟೆ ಹೈದ್ರಾಬಾದಿಗೆ ಹೋಗಿದ್ದಿದ್ದು. ನಾನು 2 ವರ್ಷದ ಹಿಂದೆ ನಾನು ಅಲ್ಲಿ ಹೈದ್ರಾಬಾದಿಗೆ ಹೋಗಿ ನಾನು ಎಜುಕೇಷನ್ ನಾನು ಮಾಡ್ಕೋತಿದ್ದಿದ್ದು. ಅಕಸ್ಮಾತ್ ಅಮ್ಮಂಗೇನಾದರೂ ಬ್ರೇಕ್ ಸಿಕ್ಕಿದ್ರೆ, ಇಲ್ಲ ಲೈಕ್ ನಮ್ಮ ಅಮ್ಮವ್ರ ಅಮ್ಮ ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ವಿ, ಇಲ್ಲೇನಾದ್ರು ಹಬ್ಬ ಇದ್ದರೆ ಇಲ್ಲಿಗೆ ಬರ್ತಿದ್ವಿ, ಎಲ್ಲ ಚೆನ್ನಾಗೇ ಆಗ್ತಿತ್ತು. ಹೌದು, ಇಲ್ಲಿ ಬಂದಿದ್ರು ಅದು ನಮಗೆ ಅದು ತುಂಬಾ ಶಾಕ್ ಆಗೋ ಇದು. ಎಂತಕ್ಕಂದರೆ ಲೈಕ್ ನಾವಿಲ್ಲೆಲ್ಲ ಬ್ಯುಸಿ ಇದ್ವಿ. ಆಮೇಲೆ ನಮ್ಮ ಅಣ್ಣಂಗೆ ಕಾಲ್ ಬಂದಿರೋದು. ಸೊ ಅಣ್ಣಂಗೆ ಕಾಲ್ ಬಂದು ಅವನು ಯಾವಾಗ ಕೇಳಿದ್ನೋ ಅವನು ಫುಲ್ ಶಾಕ್ ಆಗಿದ್ದಾನೆ. ನನಗೆ ಯಾವಾಗ ನಂಗೆ ನಂಬಕ್ಕೆ ಆಗಿಲ್ಲ. ಎಂತಕ್ಕಂದರೆ ಅಮ್ಮ ಸತ್ತಿದ್ದ ದಿನನೂ ಅವ್ರು ಇಲ್ಲೇ ಇದ್ದು, ಅದಾದಮೇಲೂ ಫೋನ್ ಮಾಡೆಲ್ಲ ಚೆನ್ನಾಗೇ ಮಾತಾಡ್ತಾಯಿದ್ರು, ಹುಷಾರಾಗಿರು, ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ, ಸೊ ನಿನ್ನ ಟ್ಯಾಬ್ಲೆಟ್ಸ್ ತೊಗೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಓದ್ಕೋ, ಎಕ್ಸಾಮ್ಸ್ ಹತ್ತಿರ ಬರ್ತಿದೆ ಅಂತೆಲ್ಲ ಹೇಳೋರು. ಫೋನೆಲ್ಲ ಮಾಡ್ಕೊಂಡು ಚೆನ್ನಾಗೇ ಮಾತಾಡ್ತಾಯಿದ್ರು. ಬಟ್ ಅಚಾನಕ್ಕಾಗಿ ಅವತ್ತೇನು ಎಲ್ಲರೂ ಫೋನ್ ಕಾಲ್ಸ್ ಎಲ್ಲ ಮಾಡ್ತಾಯಿದ್ರಂತೆ. ಯಾರು ಏನು ಪಿಕ್ ಮಾಡಿಲ್ಲಂತೆ. ನಮಗೂ ಅಷ್ಟೇನು ಕ್ಲೀನಾಗಿ ಗೊತ್ತಿಲ್ಲ. ಫ್ರೆಂಡ್ಸ್ ಆಗೇ ಇದ್ದರು ಸರ್. ಲೈಕ್ ನಾರ್ಮಲ್ ಎಲ್ಲರೂ ಫ್ರೆಂಡ್ಸ್ ಆಗಿ ಹೆಂಗೆ ಇರ್ತಾರೋ ಲೈಕ್ ಹಾಗೇ ಇದ್ರು. ಅಂದರೆ ಲೈಕ್ ಇವಾಗ ಟಿ ವಿ ಸೀರಿಯಲ್ಸಲ್ಲೆಲ್ಲ ಎಷ್ಟು ಕ್ಲೋಸ್ ಆಗಿರ್ತಾರೆ. ಇವಾಗ ನಾವು ಒಂಚೂರು ಏನಾದರೂ ಇದು ಮಾಡಿದ್ರು ಅವ್ರು ಮಾತಾಡ್ತಾರೆ ಸರ್. 100 ಜನ 1000 ಮಾತಾಡ್ತಾರೆ ಸರ್. ಯಾರ್ಯಾರ ಮಧ್ಯೆ ಏನೇನಿದೆ ಅದು ನಮಗೆ ಗೊತ್ತಿರುತ್ತೆ, ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಿರುತ್ತೆ. ಇವಾಗ ಬೇರೆಯವ್ರು ಬಂದುಬಿಟ್ಟು ಇನ್ನೊಬ್ಬರು, ಇವಾಗ ನೀವು ಬಂದು ನಮ್ಮ ಹತ್ರ ಮಾತಾಡ್ತೀರಿ, ನಿಮ್ಗೆ ನಿಜ ಏನೋ ಅಂತ ಗೊತ್ತಾಗುತ್ತೆ. ಅದೇ ಇನ್ನೊಬ್ರ ಹತ್ರ ಮಾತಾಡಿದ್ರೆ ಅವ್ರು ಬೇರೆ ಒಪಿನಿಯನ್ ಹೇಳ್ತಾರೆ. ಒಬ್ಬೊಬ್ರ ಹತ್ರ ಒಂದೊಂದು ಒಪಿನಿಯನ್ ಇರುತ್ತೆ. ದಟ್ಸ್ ಅ ಪಾಯಿಂಟ್. ಅದು ಆ್ಯಕ್ಚುಲಿ ಹೇಳ್ತಾ ಇರುವಂಥದ್ದು, ಯಾರೋ ಇಬ್ಬರು ಓಡಾಡ್ತಾ ಇದ್ದರೆ ಅವ್ರ ನಡುವೆ ಆ ಸಂಬಂಧ ಇದೆ ಈ ಸಂಬಂಧ ಇದೆ ಅಂತ ಹೇಳ್ಕೊಂಡು ಓಡಾಡುವಂಥವ್ರೆ ತುಂಬ ಹೆಚ್ಚಿಗೆ ಇರ್ತಾರೆ. 100 ಜನ 1000 ಮಾತನಾಡ್ತಾರೆ. ಕರೆಕ್ಟ್. ಅದು ಆ ಕುಟುಂಬಸ್ಥರಿಗೆ ಗೊತ್ತಿರುತ್ತೆ ಅವ್ರು ಹೇಗೆ ಏನು ಅಂತ ಹೇಳಿ. ಹೆಚ್ಚಿಗೆ ಕ್ಲೋಸ್ ಆಗಿದ್ದು ಮಾತ್ರಕ್ಕೆ ಅವರು ಸಂಬಂಧನೇ ಇದೆ ಅನ್ನುವಂಥದ್ದು ಅರ್ಥಲ್ಲ. ಗೆಳೆತನದಲ್ಲೂ ಕೂಡ ಆ ರೀತಿಯಾಗಿರ್ಬೋದು, ಓಡಾಡ್ಬೋದು, ತಪ್ಪೇನೂ ಇಲ್ಲ. ಆದರೆ ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಕಲ್ಪಿಸುವಂಥದ್ದು ಬೇಡ ಅಂತ ಅವರ ಮಗಳು ಪವಿತ್ರ ಅವರ ಮಗಳು ಹೇಳ್ತಾ ಇರೋದು. ಅವರು ಉತ್ತಮ ಸ್ನೇಹಿತರಾಗೇ ಇದ್ದಿದ್ದು, ಒಡನಾಟ ಚೆನ್ನಾಗಿತ್ತು.
ಇವೆಲ್ಲವೂ ಕೂಡ ನೋಡೋರು 100 ಜನ ಮಾತನಾಡ್ತಾರೆ ಅನ್ನೋ ಮಾತನ್ನು ಅವರ ಮಗಳು ಹೇಳ್ತಾ ಇದ್ದಿದ್ದು.